ನಮಸ್ತೆ. ಕಾಮನೆಸ್ಟ್ ಕ್ವೆಶನ್ಸ್ ಇತ್ತೀಚೆಗೆ ಎಷ್ಟೋ ಜನ ಪೇಷಂಟ್ಸ್ ಕೇಳುವಂಥದ್ದು, ನೀವು 25-26 ವರ್ಷದ ಲ್ಯಾಪ್ರೋಸ್ಕೋಪಿಕ್ ಸರ್ಜಿಕಲ್ ಜರ್ನಿ ಇದೆ, ನಿಮಗೆ ಎಷ್ಟೊಂದು ಸಾವಿರಾರು ಆಪರೇಷನ್ಸ್ಗಳು ಮಾಡಿದ್ದೀರಿ. ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂಡ್ ರೋಬೋಟಿಕ್ ಸರ್ಜರಿ ಅಂತ ಕೇಳ್ತಾರೆ. ಎಷ್ಟು ಅಡ್ವಾಂಟೇಜ್ ಇದೆ ರೋಬೋಟಿಕ್ ಸರ್ಜರಿಯಲ್ಲಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ಹೊಸ ಇನ್ವೆನ್ಷನ್ಸ್ ಆದಾಗೆಲ್ಲ ಹ್ಯೂಜ್ ಬೆನಿಫಿಟ್ಸ್ ಇದ್ದಾಗಲೇ ಮಾತ್ರ ಪೇಷಂಟ್ಸ್ಗಳಿಗೆ ಡೆಲಿವರ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ನಾನು ಐ ಆಮ್ ಆಲ್ಸೋ ಟ್ರೈನ್ಡ್ ರೋಬೋಟಿಕ್ ಸರ್ಜನ್. ಬಟ್ ನಂದು ಮೇನ್ ಫೋಕಸ್ ಆನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇವಾಗಲೂ ಇದೆ. ಯಾಕೆಂದ್ರೆ ಐ ಕಾನ್ಫಿಡೆಂಟ್ಲಿ ಫೀಲ್ ವಿ ಕ್ಯಾನ್ ಡೂ ಆಲ್ಮೋಸ್ಟ್ ಆಲ್ ಅಬ್ಡಾಮಿನಲ್ ಸರ್ಜರೀಸ್ ಲ್ಯಾಪ್ರೋಸ್ಕೋಪಿಕಲಿ. ಅಬ್ಡಾಮಿನಲ್ ಸರ್ಜರೀಸ್ ಅಂತ ಅಂದ್ರೆ ಗೈನಕ್ ರಿಲೇಟೆಡ್ ಸರ್ಜರಿ ಇರ್ಬೋದು, JV ರಿಲೇಟೆಡ್ ಸರ್ಜರಿ, ಈವನ್ ಕಿಡ್ನಿ ಯೂರೇಟರ್ ಬ್ಲಾಡರ್, ಇದೆಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈಸಿಯಾಗಿ ಮಾಡ್ಬೋದು ವೆನ್ ಇಟ್ ಇಸ್ ಅ ರಿಲೇಟಿವ್ಲಿ ಕನ್ವೀನಿಯಂಟ್ ಪ್ರೊಸೀಜರ್ಸ್. ಸಿಂಪಲ್ ಅಪೆಂಡಿಕ್ಸ್, ಹರ್ನಿಯಾ, ಸಿಂಪಲ್ ಗಾಲ್ ಬ್ಲಾಡರ್, ಯೂಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್, ನೆಫ್ರೆಕ್ಟಮಿ, ಪೈಲೋಪ್ಲಾಸ್ಟೀಸ್, ಇದೆಲ್ಲ ಕನ್ವೆನ್ಷನಲ್ ಲ್ಯಾಪ್ರೋಸ್ಕೋಪಿಲಿ ಈಸಿಯಾಗಿ ಆಗುವಂಥದ್ದು. ದೆನ್ ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಸರ್ಜರಿ ಅಂತಂದ್ರೆ, ರೋಬೋಟಿಕ್ ಸರ್ಜರಿ ಬಂದಿರೋದು ಟು ಅಸಿಸ್ಟ್ ದ ಸರ್ಜನ್ ಟು ಮೇಕಿಂಗ್ ಹಿಸ್ ಲೈಫ್ ಮೋರ್ ಈಸಿಯರ್ ಅನ್ನೋದು ಒಂದು ಅಡ್ವಾಂಟೇಜ್ ಇದೆ. ಈಗ ನನ್ನ ಲೈಫ್ ಈಸಿ ಆದ್ರೆ ಐ ಕ್ಯಾನ್ ಪ್ರಾಬಬ್ಲಿ ಡೆಲಿವರ್ ಅಂಡ್ ಎಕ್ಸಿಕ್ಯೂಟ್ ಬೆಟರ್ ವರ್ಕ್ ಆನ್ ಟು ದ ಪೇಷಂಟ್ ಅಂತ ಅನ್ನೋದೊಂದು ಅಡ್ವಾಂಟೇಜ್. ಬಟ್ ನನ್ನ ಲೈಫ್ ಈಸಿ ಮಾಡೋಕ್ಕೋಸ್ಕರ ಪೇಷಂಟ್ಗೆ ಹೆವಿ ಎಕ್ಸ್ಪೆಂಡಿಚರ್ ಬರೋ ತರ ಆದ್ರೆ ಐ ಆಮ್ ನಾಟ್ ವೆರಿ ಇನ್ ಫೇವರ್ ಆಫ್ ದಟ್. ಬಟ್ ಕೆಲವು ಸರ್ಜರಿ, ಸೇ ಫಾರ್ ಎಕ್ಸಾಂಪಲ್ ಪ್ಯಾನ್ಕ್ರಿಯಾಟಿಕ್ ಸರ್ಜರಿ, ರಾಡಿಕಲ್ ಪ್ರಾಸ್ಟಾಟಿಕ್ ಸರ್ಜರಿ, ರಾಡಿಕಲ್ ಯೂಟ್ರೈನ್ ಸರ್ಜರೀಸ್, ಈ ತರದ ಸರ್ಜರೀಸ್ ನ ಡೆಫಿನೆಟ್ಲಿ ರೋಬೋಟಿಕ್ ಅಲ್ಲಿ ಮಾಡುವಂತ ಅಡ್ವಾಂಟೇಜ್ ಇರುತ್ತೆ. ಸೊ ರೆಗ್ಯುಲರ್ ಆನ್ ಈಸಿ ಪ್ರೊಸೀಜರ್ಸ್ ಎಲ್ಲ conventional laparoscopy is better. Advanced or complex surgeries, robotic surgery will be definitely beneficial.